ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ಸತ್ಯಪ್ರಕಾಶ್. ಆಷಾಢ ಮಾಸದ ಕೊನೆಯ ದಿನವನ್ನ ಆಷಾಢ ಅಮಾವಾಸ್ಯೆ ಅಂತ ಕರೀತಾರೆ. ಹಾಗೆ ಇದಕ್ಕೆ ಭೀಮನ ಅಮಾವಾಸ್ಯೆ ಹಾಗೂ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಅಂತಲೂ ಕೂಡ ಹೆಸರಿದೆ. ಈ ದಿನದಂದು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಒಂದು ದೀರ್ಘಾಯುಷ್ಯಕ್ಕಾಗಿ ಹಾಗೂ ಅವರ ಉತ್ತಮ ಆರೋಗ್ಯವನ್ನ ಕೋರಿ ವ್ರತಾಚರಣೆಯನ್ನ ಮಾಡ್ತಾರೆ. ಹಾಗೆ ಅವಿವಾಹಿತ ಮಹಿಳೆಯರು ಕೂಡ ತನಗೆ ಸದ್ಗುಣ ಸಂಪನ್ನನಾದ ಪತಿಯನ್ನ ಕರುಣಿಸಬೇಕಂತ ಹೇಳಿ ವ್ರತಾಚರಣೆಯನ್ನ ಕೈಗೊಳ್ತಾರೆ. ಹಾಗಾಗಿ ಈ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆಗಿರುವಂತಹ ಹಿನ್ನೆಲೆ ಹಾಗೂ ಇದರ ಮಹತ್ವ, ಈ ವ್ರತಾಚರಣೆಯನ್ನ ಆಚರಿಸಬೇಕಾದಂತಹ ವಿಧಿ ವಿಧಾನಗಳ ಕುರಿತಾಗಿ ಸವಿಸ್ತಾರವಾಗಿ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ವೇದಮೂರ್ತಿ ಮಹೇಶ್ ಭಟ್ ಗುರುಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಗಳೇ. ನಮಸ್ತೆ. ಈ ಆಷಾಢ ಅಮಾವಾಸ್ಯೆ ದಿನಕ್ಕಿರುವಂತಹ ಒಂದು ಧಾರ್ಮಿಕ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ವಾಗರ್ಥ ವಿವ ಸಂಪ್ರಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ವೀಕ್ಷಕ ಬಂಧುಗಳಿಗೆ ಆತ್ಮೀಯವಾದಂತಹ ಸ್ವಾಗತ. ವಿಶೇಷವಾಗಿ ನಾವು ಆಷಾಢ ಅಮಾವಾಸ್ಯೆಯ ದಿನವನ್ನು ಭೀಮನ ಅಮಾವಾಸ್ಯೆ ಮತ್ತು ನಾಗರ ಅಮಾವಾಸ್ಯೆ ಎಂಬುದಾಗಿ ಕರೆಯುವಂಥದ್ದಿದೆ. ಈ ಒಂದು ಆಷಾಢ ಅಮಾವಾಸ್ಯೆ ದಿನವನ್ನು ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಎಂಬುದಾಗಿ ಆಚರಣೆಯಿಂದ ಮಾಡುವಂಥದ್ದಿದೆ. ಮತ್ತು ಈ ಒಂದು ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಮತ್ತು ಜ್ಯೋತಿಸ್ತಂಭ ವ್ರತ ಎಂಬುದಾಗಿ ಕೂಡ ನಾವು ಕರೆಯುವಂಥದ್ದು. ಎಲ್ಲ ವ್ರತಾಚರಣೆಯಂತೆ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತ ಕೂಡ ನಮ್ಮ ನಾಡಿನಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲ್ಪಡ್ತಕ್ಕಂತಹ ಮಹತ್ವವಾದಂತಹ ವ್ರತ. ಈ ಒಂದು ವ್ರತಾಚರಣೆಗೆ ಕಾಲ ಯಾವುದು ಮತ್ತು ಈ ವ್ರತವನ್ನು ಯಾವ ವಿಧಾನದಲ್ಲಿ ಆಚರಿಸಬೇಕು ಮತ್ತು ಈ ವ್ರತವನ್ನು ಯಾರು ಆಚರಿಸಬೇಕು, ಜೊತೆಗೆ ಈ ಒಂದು ವ್ರತವನ್ನು ಯಾವ ದೇವರ ಉದ್ದೇಶವಾಗಿ ಆಚರಿಸಬೇಕು, ಈ ಒಂದು ವ್ರತದ ಆಚರಣೆಯಿಂದ ಯಾವೆಲ್ಲ ಥರದ ಪ್ರಯೋಜನಗಳು ನಮಗಿದೆ ಅನ್ನುವಂಥದ್ದನ್ನೆಲ್ಲವನ್ನು ಸವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ತಪ್ಪದೆ ಇದರ ಕೊನೆಯವರೆಗೂ ಕೂಡ ನೋಡಿ. ಈ ಜ್ಯೋತಿರ್ಭೀಮೇಶ್ವರ ವ್ರತಕ್ಕೆ ಪಾರ್ವತಿ ಪರಮೇಶ್ವರರು ಅಧಿದೇವತೆಗಳು. ಮತ್ತು ಈ ಒಂದು ವ್ರತವನ್ನು ಯಾರೆಲ್ಲ ಮಾಡಬೇಕು ಅನ್ನೋದನ್ನು ನೋಡಿದ್ರೆ ವಿವಾಹಿತವಾದಂತಹ ಪತಿವ್ರತ ಸ್ತ್ರೀಯರು ಮತ್ತು ವಿವಾಹ ಆಗದೇ ಇರತಕ್ಕಂತಹ ಕನ್ಯೆಯರು ಮಾಡುವಂಥದ್ದು. ಯಾವ ಉದ್ದೇಶಕ್ಕಾಗಿ ಯಾವ ಸಂಕಲ್ಪವನ್ನು ಮಾಡಿ ಈ ಒಂದು ವ್ರತವನ್ನು ಮಾಡಬೇಕು ಅಂತ ನೋಡಿದ್ರೆ, ವಿವಾಹಿತವಾದಂತಹ ಪತಿವ್ರತ ಸ್ತ್ರೀಯರು ತಮ್ಮ ಪತಿಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗಲಿ, ಜೊತೆಗೆ ಅವರ ಆಯುಷ್ಯಕ್ಕೆ ಇರತಕ್ಕಂಥ ಎಲ್ಲ ಥರದ ಕಂಟಕಾದಿಗಳು ನಿವಾರಣೆಯಾಗಲಿ, ದೀರ್ಘಾಯುಷ್ಯ ವೃದ್ಧಿಯಾಗಲಿ, ತಮಗೆ ಸ್ವತಃ ಯಾವಜ್ಜೀವ ಪರ್ಯಂತ ಸೌಮಾಂಗಲ್ಯ ಪ್ರಾಪ್ತಿಯಾಗಲಿ, ಜೊತೆಗೆ ಕುಟುಂಬಕ್ಕೆ ಬೇಕಾದಂತಹ ಸಂಪತ್ತುಗಳು ವೃದ್ಧಿಯಾಗಲಿ, ಧನ ಕನಕ ವಸ್ತು ವಾಹನಾದಿಯಾಗಿರತಕ್ಕಂತಹ ಸಂಪತ್ತುಗಳು ವೃದ್ಧಿಯಾಗಲಿ, ಜೊತೆಗೆ ಧರ್ಮಾಚರಣೆಯನ್ನು ಹೊಂದಿರತಕ್ಕಂತಹ ಧರ್ಮ ಮಾರ್ಗದಲ್ಲಿ ಪ್ರವೃತ್ತಿಯನ್ನು ಹೊಂದಿರತಕ್ಕಂತಹ ಸಂತಾನ ನಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿ, ಒಟ್ಟಿನಲ್ಲಿ ಒಳ್ಳೆಯ ಕುಟುಂಬ ಜೀವನ ಪ್ರಾಪ್ತಿಯಾಗಲಿ ಅನ್ನುವಂತಹ ಸಂಕಲ್ಪವನ್ನು ಮಾಡಿ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡ್ತಕ್ಕಂಥದ್ದು. ಇನ್ನು ವಿವಾಹ ಆಗದೇ ಇರತಕ್ಕಂತಹ ಕನ್ಯೆಯರು ಯಾವ ಸಂಕಲ್ಪವನ್ನು ಮಾಡಬೇಕು ಅಂತ ನೋಡಿದರೆ, ತಮಗೆ ತಮ್ಮ ರೂಪಕ್ಕೆ ಹೊಂದಿಕೆಯಾಗ್ತಕ್ಕಂತಹ, ತಮ್ಮ ಗುಣಕ್ಕೆ ಹೊಂದಿಕೆಯಾಗ್ತಕ್ಕಂತಹ ಯೋಗ್ಯ ಕುಲದಲ್ಲಿ ಜನಿತನಾದಂತಹ, ಒಳ್ಳೆಯ ಗುಣಗಳಿಂದ ಪೂರಿತನಾದಂತಹ, ಜೊತೆಗೆ ದೀರ್ಘಾಯುಷ್ಯವನ್ನು ಹೊಂದಿರತಕ್ಕಂತಹ ಯೋಗ್ಯ ಪತಿ ಪ್ರಾಪ್ತಿಯಾಗಿ, ಒಳ್ಳೆಯ ದಾಂಪತ್ಯ ಜೀವನ ಪ್ರಾಪ್ತಿಯಾಗಿ, ಅನಂತರದಲ್ಲಿ ಒಳ್ಳೆಯ ಸಂತಾನ ಫಲ ಪ್ರಾಪ್ತಿಯಾಗಲಿ ಎನ್ನುವಂತಹ ಸಂಕಲ್ಪದೊಂದಿಗೆ ಈ ಒಂದು ಪೂಜೆಯನ್ನು ಮಾಡಬೇಕು. ಮತ್ತು ಈ ಒಂದು ಪೂಜೆಯನ್ನು ಎಷ್ಟು ವರ್ಷಗಳ ಕಾಲ ಆಚರಿಸಬೇಕು ಅಂತ ನೋಡಿದ್ರೆ 9 ವರ್ಷಗಳ ಕಾಲ, ಕನಿಷ್ಠ 9 ವರ್ಷಗಳ ಕಾಲವಾದರೂ ಕೂಡ ಈ ಒಂದು ವ್ರತ ಪ್ರಾರಂಭ ಮಾಡಿದ ನಂತರ
ಪೂರ್ಣಗೊಳಿಸಬೇಕು ಎಂಬುದಾಗಿ ನಮ್ಮ ಪುರಾಣಗಳು ಹೇಳುವಂಥದ್ದಿದೆ. ಹಾಗಿದ್ರೆ ಈ ವ್ರತಾಚರಣೆಯ ಒಂದು ಅವಧಿ 9 ವರ್ಷ 9 ವರ್ಷಗಳ ಕಾಲ ನಿರಂತರವಾಗಿ ತಪ್ಪದೆ ಆಚರಣೆಯನ್ನು ಮಾಡಿದ್ರೆ ಆ ವ್ರತದ ಸಂಪೂರ್ಣ ಫಲವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ಅಮಾವಾಸ್ಯೆಗೆ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಅಂತೇಳಿ ಹೆಸರಿದೆ ಅಂತ ಆಯ್ತು. ಈಗ ವಾಡಿಕೆಯಲ್ಲಿ ಒಂದು ಮಾತಿದೆ, ನಿಂಗೆ ಅಂದ್ರೆ ಭೀಮನ ತರದ ಒಂದು ಗಂಡ ಸಿಗ್ಲಿ ಅಥವಾ ನಿನ್ನ ಗಂಡ ಭೀಮನ ತರ ಆಗ್ಲಿ ಪತಿ ಅನ್ನೋವಂಥದ್ದು ಮಾತಿದೆ. ಹಾಗಾದ್ರೆ ಇದಕ್ಕೂ ಮತ್ತೆ ಮಹಾಭಾರತದಲ್ಲಿರುವ ಭೀಮನಿಗೂ ಏನು ಒಂದು ಸಂಬಂಧ ಇದೆಯಾ ಅಥವಾ ಇಲ್ವಾ ಗುರುಗಳೇ? ಸಂಬಂಧ ಇರುವಂಥದ್ದಿದೆ. ನಾವು ಭೀಮನನ್ನು ನೋಡಿದಾಗ ಆತ ಶಿವನ ಅಂಶ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಆ ಒಂದು ಭೀಮನ ಕಲ್ಪನೆಯನ್ನು ಮಾಡಿ ಆ ಭೀಮನಂತಹ ಸಾಹಸಿ, ಆ ಭೀಮನಂತಹ ಧೈರ್ಯವಂತನಾಗಿರತಕ್ಕಂತಹ ಶಕ್ತಿವಂತನಾಗಿರತಕ್ಕಂತಹ ಪತಿಯನ್ನು ಬಯಸುವಂಥದ್ದು ಸಹಜ. ಹಾಗಾಗಿ ಆ ರೀತಿಯಾಗಿರತಕ್ಕಂತಹ ಸದ್ಗುಣಪೂರಿತನಾದಂತಹ, ಜೊತೆಗೆ ಸಶಕ್ತನಾದಂತಹ, ಮತ್ತು ಎಲ್ಲ ವಿಧದಲ್ಲಿ ಒಂದು ಪ್ರೀತಿಯಿಂದ ತನ್ನನ್ನು ನೋಡಿಕೊಂಡು ಹೋಗ್ತಕ್ಕಂತಹ ಪತಿ ಪ್ರಾಪ್ತಿಯಾಗಲಿ ಮತ್ತು ಒಳ್ಳೆಯ ಕುಟುಂಬ ಜೀವನ ಪ್ರಾಪ್ತಿಯಾಗಲಿ ಅನ್ನುವಂತಹ ಎರಡೂ ಸಂಕಲ್ಪವನ್ನು ಮಾಡಿ ಈ ಒಂದು ಪೂಜೆಯನ್ನು ನೆರವೇರಿಸುವಂಥದ್ದಿರುತ್ತೆ. ಇನ್ನು ಈ ಪೂಜಾ ಕೈಕರ್ಯಗಳನ್ನು ಆರಂಭ ಮಾಡೋದಕ್ಕೆ ಒಂದು ಶುಭ ಸಮಯ ಯಾವುದು ಅಂತ ಹೇಳ್ಬೋದಾ? ಯಾವುದೇ ಒಂದು ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕೆ ಬ್ರಾಹ್ಮಿ ಕಾಲವೇ ಅತ್ಯಂತ ಪ್ರಶಸ್ತವಾದಂತಹ ಸಮಯ. ಹಾಗಾಗಿ ಈ ಒಂದು ಪೂಜೆಯನ್ನು ಕೂಡ ಬ್ರಾಹ್ಮಿ ಸಮಯದಲ್ಲಿಯೇ ಮಾಡಿದರೆ ಅತ್ಯಂತ ಶ್ರೇಷ್ಠ. ಮತ್ತು ಈ ಒಂದು ಪೂಜೆಯನ್ನು ಯಾವ ವಿಧಾನದಲ್ಲಿ ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ರಿ. ವಿಧಾನಗಳು ಹೇಗೆ ಎನ್ನುವುದನ್ನು ನೋಡಿದರೆ, ಈ ಪೂಜೆಯನ್ನು ಮಾಡ್ತಕ್ಕಂತಹ ಸ್ತ್ರೀಯರು ಶುಚಿರ್ಭೂತರಾಗಿ ಮಂಗಳ ಸ್ನಾನವನ್ನು ಮಾಡಿ ತಮ್ಮ ನಿತ್ಯ ಕರ್ಮಗಳನ್ನು, ಹೊಸ್ತಿಲನ್ನು ರಂಗೋಲಿ ಹಾಕುವಂಥದ್ದು, ಶುಚಿರ್ಗೊಳಿಸ್ತಕ್ಕಂಥದ್ದು, ದೇವರ ಮನೆ ನಿತ್ಯ ಪೂಜೆಯನ್ನೆಲ್ಲವನ್ನು ಸಮಾಪ್ತಿ ಮಾಡ್ತಕ್ಕಂಥದ್ದು, ಆ ನಂತರದಲ್ಲಿ ಶಿವಪಾರ್ವತಿಯರ ಫೋಟೋವನ್ನು ಇಟ್ಟು ಅದರ ಮುಂದೆ ಒಂದು ಮಣೆಯನ್ನು ಅಥವಾ ಒಂದು ತಟ್ಟೆಯನ್ನು ಇಟ್ಟು ಅದರ ಮೇಲೆ ಅಷ್ಟದಳ ಪೂರಿತವಾದಂತಹ ರಂಗವಲ್ಲಿಯನ್ನು ಹಾಕಬೇಕು. ಅನಂತರದಲ್ಲಿ ಅದರ ಮೇಲೆ ಒಂದು ತಟ್ಟೆಯನ್ನು ಅಥವಾ ಒಂದು ಬಾಳೆ ಎಲೆಯನ್ನು ಇಟ್ಟು ಅದರಲ್ಲಿ ಅಕ್ಕಿಯನ್ನು ಹಾಕಬೇಕು. ಇಷ್ಟೇ ಅಕ್ಕಿಯನ್ನು ಹಾಕಬೇಕು ಅಂತ ಅಳತೆ ಏನಿಲ್ಲ, ಎಷ್ಟಾಗತ್ತೋ ಅಷ್ಟು ಪ್ರಮಾಣದ ಅಕ್ಕಿಯನ್ನು ಅದರಲ್ಲಿ ಹಾಕಿ ಅದರ ಮೇಲೆ 2 ದೀಪವನ್ನು ಸ್ಥಾಪನೆ ಮಾಡಬೇಕು. ಅದಕ್ಕೆ ತುಪ್ಪವನ್ನು ಹಾಕಿ ಜ್ಯೋತಿಯನ್ನು ಬೆಳಗಬೇಕು. ಸಾಧ್ಯವಾದರೆ ಅದರ ಮುಂದೆ ಜೇಡಿ ಮಣ್ಣಿನಿಂದ ಮಾಡಿರತಕ್ಕಂತಹ 2 ಗೊಂಬೆಯನ್ನು ಮಾಡಿ ಪಾರ್ವತಿ ಪರಮೇಶ್ವರರ ಸ್ವರೂಪದಲ್ಲಿ ಅಲ್ಲಿ ಆರಾಧನೆಯನ್ನು ಮಾಡಬೇಕು. ಪಾರ್ವತಿ ಪರಮೇಶ್ವರರೇ ಈ ಒಂದು ವ್ರತಕ್ಕೆ ಅಧಿದೇವತೆಗಳು. ಹಾಗಾಗಿ ಪಾರ್ವತಿ ಪರಮೇಶ್ವರರನ್ನು ಮನಸ್ಸಿನಲ್ಲಿ ಧ್ಯಾನಿಸ್ತಾ ಅದಕ್ಕೆ ಷೋಡಶೋಪಚಾರ ಪೂಜೆ ಅಂತ ಹೆಸರು. 16 ರೀತಿಯ ಉಪಚಾರ ಪೂಜೆಯನ್ನು ಸಮರ್ಪಣೆ ಮಾಡಬೇಕು. ಆಸನ, ಪುಷ್ಪ, ಗಂಧ, ಅಕ್ಷತ ಇತ್ಯಾದಿಯಾಗಿ ಎಲ್ಲವನ್ನು ಮನೆಯಲ್ಲಿ ನೀವು ಸ್ತ್ರೀಯರು ಮಾಡುವಾಗ ನಿಮ್ಮ ಭಕ್ತಿಗೆ ಹೇಗೆ ತೋಚತ್ತೋ ಹಾಗೆ ಪೂಜೆಯನ್ನು ಮಾಡುವಂಥದ್ದು. ಯಾರಾದರೂ ಪುರೋಹಿತರನ್ನು ಕರೆಸಿ ಮಾಡೋದಾದರೆ ಶಾಸ್ತ್ರೋಕ್ತವಾದಂತಹ ಪೂಜೆ ಆಗುವಂಥದ್ದಾಗತ್ತೆ. ಆದರೆ ನೀವು ಆ ಪೂಜೆಯ ವಿಧಿವಿಧಾನಗಳನ್ನು ಅಧ್ಯಯನ ಮಾಡಿಲ್ಲದೆ ಇರೋದ್ರಿಂದ ನಿಮ್ಮ ಭಕ್ತಿಗೆ ಯಾವ ರೀತಿಯಲ್ಲಿ ತೋಚತ್ತೋ ಆ ಪ್ರಕಾರವಾಗಿ ಎಲ್ಲ ಪೂಜೆಯನ್ನು ಸಮರ್ಪಣೆ ಮಾಡುವಂಥದ್ದು. ಜೊತೆಗೆ 9 ಎಳೆಯ ದಾರವನ್ನು 9 ಗಂಟನ್ನು ಹಾಕಿ ಆ ದಾರವನ್ನು ಇಟ್ಟು ಅಲ್ಲಿ ನಮಃ ಶಿವಾಯ ಅಥವಾ ಶಿವಾಯ ನಮಃ ಅನ್ನುವಂತಹ ಜಪವನ್ನು ಮಾಡಿ ಅಭಿಮಂತ್ರಿಸಿ ಆ ದಾರವನ್ನು ಅಂತ್ಯದಲ್ಲಿ ತಮ್ಮ ಬಲಗೈಗೆ ಕಟ್ಟಿಕೊಳ್ತಕ್ಕಂಥದ್ದು. ಅನಂತರದಲ್ಲಿ ಧೂಪದೀಪ ನೈವೇದ್ಯ, ವಿಶೇಷವಾಗಿ ಕಡುಬನ್ನು ನೈವೇದ್ಯ ಮಾಡಬೇಕು ಅಂತ ಹೇಳುತ್ತೆ. ಮತ್ತು ಅದರ ಜೊತೆಗೆ ಗೋಧಿಯಿಂದ ಮಾಡಿರ್ತಕ್ಕಂತಹ ಗೋಧಿ ಹಿಟ್ಟು ಅಥವಾ ಗೋಧಿ ರವೆಯಿಂದ ಮಾಡಿರ್ತಕ್ಕಂಥ ಯಾವುದಾದ್ರೂ ಸಿಹಿ ಪದಾರ್ಥವನ್ನು ನೈವೇದ್ಯವನ್ನು ಮಾಡುವಂಥದ್ದನ್ನು ಮಾಡಿ ಆ ಪ್ರಕಾರವಾಗಿ ಮಂಗಳ ನೀರಾಜನ ಇತ್ಯಾದಿಯನ್ನೆಲ್ಲವನ್ನು ಪೂರೈಸಿದ ನಂತರದಲ್ಲಿ ನಿಮ್ಮ ಬಲಗೈಗೆ ಆ ಒಂದು ದಾರವನ್ನು ಕಟ್ಟಿಕೊಳ್ತಕ್ಕಂಥದ್ದು. ಮದುವೆಯಾಗಿರತಕ್ಕಂತಹ ಸ್ತ್ರೀಯರು ತಮ್ಮ ಪತಿಯಿಂದ ದಾರವನ್ನು ಕಟ್ಟಿಸಿಕೊಳ್ಳುವಂಥದ್ದು. ಇನ್ನು ವಿವಾಹವಾಗದೇ ಇರತಕ್ಕಂತಹ ಕನ್ಯೆಯರು ಈ ಪೂಜೆಯನ್ನು ಮಾಡಿದಾಗ ತಮ್ಮ ತಾಯಿಯಿಂದ ಈ ಒಂದು ದಾರವನ್ನು ತಮ್ಮ ಬಲಗೈಗೆ ಕಟ್ಟಿಸಿಕೊಳ್ತಕ್ಕಂಥದ್ದು. ಈ ಪ್ರಕಾರವಾಗಿ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತಾಚರಣೆಯನ್ನು ಮಾಡಿದಾಗ ಶಿವನ ಅನುಗ್ರಹ
ಖಂಡಿತವಾಗಿಯೂ ಕೂಡ ಪ್ರಾಪ್ತಿಯಾಗುವಂಥದ್ದಾಗತ್ತೆ. ಇನ್ನು ಪತಿಯ ಪಾದಪೂಜೆ ಬಗ್ಗೆ ಹೇಳೋದಾದ್ರೆ ಗುರುಗಳೇ. ಈ ಪ್ರಕಾರವಾಗಿ ಪೂಜೆಯನ್ನು ಮಾಡಿದ ನಂತರದಲ್ಲಿ ಪತಿ ಪಾದ ಪೂಜೆಯನ್ನು ಮಾಡುವಂಥದ್ದು ತುಂಬ ವಿಶೇಷ. ಪತಿಯೇ ಪರಮೇಶ್ವರ ಎಂಬುದಾಗಿ ನಮ್ಮಲ್ಲಿ ಗಾದೆ ಇರತಕ್ಕಂಥದ್ದು. ಹಾಗಾಗಿ ಆ ಪತಿಯನ್ನು ಸಾಕ್ಷಾತ್ ಪರಮೇಶ್ವರ ಎಂಬುದಾಗಿ ಭಾವಿಸಿ ಪತಿಯ ಪಾದವನ್ನು ತೊಳೆದು ಹೂಗಂಧಾಕ್ಷತಗಳಿಂದ ಅಲಂಕರಿಸಿ ಧೂಪವನ್ನು ಬೆಳಗ್ತಕ್ಕಂಥದ್ದು. ಆನಂತರದಲ್ಲಿ ಯಾವ ಸಿಹಿಯನ್ನು ದೇವರಿಗೆ ನೈವೇದ್ಯ ಮಾಡಿದ್ದಿದೆಯೋ ಆ ಸಿಹಿಯನ್ನು ಅವ್ರಿಗೆ ಕೊಡ್ತಕ್ಕಂಥದ್ದು. ಮತ್ತು ಅವರಿಂದ ಏನಾದರೂ ಉಡುಗೊರೆಯನ್ನು ಅವ್ರು ಕೊಡುವಂಥದ್ದಿದ್ದರೆ ಆ ಉಡುಗೊರೆಯನ್ನು ಕೂಡ ಸ್ವೀಕಾರ ಮಾಡುವಂಥದ್ದು. ಈ ವ್ರತಾಚರಣೆಯನ್ನು ಮುಗಿಸಿದ ನಂತರದಲ್ಲಿ ಈ ಒಂದು ಪತಿಯ ಪಾದ ಪೂಜೆಯನ್ನು ಮಾಡುವಂಥದ್ದು. ಇನ್ನು ಈ ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯ ಒಂದು ಉದ್ದೇಶ ತಿಳಿಸ್ಕೊಡಿ ಗುರುಗಳೇ. ಜ್ಯೋತಿರ್ಭೀಮೇಶ್ವರ ವ್ರತದ ಪ್ರಧಾನವಾದಂತಹ ಉದ್ದೇಶವೇ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡುವಂಥದ್ದು. ಪಾರ್ವತಿ ಪರಮೇಶ್ವರರು ಜಗತ್ತಿಗೆ ತಾಯಿ ತಂದೆಗಳು. ಹಾಗಾಗಿ ಈ ಒಂದು ಪಾರ್ವತಿ ಪರಮೇಶ್ವರನ ಆರಾಧನೆಯನ್ನು ಮಾಡಿ ಪತಿವ್ರತ ಸ್ತ್ರೀಯರಿರಬಹುದು ಅಥವಾ ವಿವಾಹವಾಗದೇ ಇರತಕ್ಕಂತಹ ಕನ್ಯಾ ಇರಬಹುದು, ತಮ್ಮ ಜೀವನದ ಅತ್ಯಂತ ಮಹತ್ವವಾಗಿರತಕ್ಕಂತಹ ಒಂದು ಘಟ್ಟ ಅಂದರೆ ವಿವಾಹದ ಜೀವನ. ಆ ಜೀವನದಲ್ಲಿ ಎಲ್ಲ ಥರದ ಸುಖವನ್ನು, ಆನಂದವನ್ನು ಮತ್ತು ಕುಟುಂಬದಲ್ಲಿ ಪರಸ್ಪರ ಅನ್ಯೋನ್ಯತೆಯನ್ನು, ಪ್ರೀತಿ ಸಾಮರಸ್ಯಾದಿಗಳನ್ನೆಲ್ಲವನ್ನು ಸಂಪಾದನೆ ಮಾಡಬೇಕು ಅನ್ನುವಂತಹ ಸಂಕಲ್ಪದೊಂದಿಗೆ ಎಲ್ಲ ವ್ರತಾಚರಣೆಯನ್ನು ಸಮರ್ಪಣೆ ಮಾಡುವಂಥದ್ದು. ಇನ್ನು ಈ ದಿನದಂದು ವಿಶೇಷವಾಗಿ ಯಾವ ವಸ್ತುವನ್ನು ದಾನ ಮಾಡಿದರೆ ಒಳ್ಳೆಯದು ಅಂತ ಅನಿಸುತ್ತೆ, ಶುಭ ಅಂತ ಅನಿಸುತ್ತೆ ಗುರುಗಳೇ? ಯಾವುದೇ ಒಂದು ವ್ರತ ಸಾರ್ಥಕ್ಯಗೊಳ್ಳೋದು ಯಾವಾಗ ಅಂತ ನೋಡಿದ್ರೆ ಅದು ದಾನವನ್ನು ಮಾಡಿದಾಗ. ವ್ರತಾಚರಣೆಯನ್ನೆಲ್ಲವನ್ನು ಮಾಡಿ ಅದಕ್ಕೆ ಅಂತ್ಯದಲ್ಲಿ ವಾಯಾನ ದಾನ ಅಂತ ಹೇಳುತ್ತೆ. ಒಂದು ತೆಂಗಿನಕಾಯಿ, ತಾಂಬೂಲ, ಹಣ್ಣು ಅದನ್ನು ಸೇರಿಸಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ನಿಮ್ಮ ಸಮೀಪದಲ್ಲಿರತಕ್ಕಂತಹ ದೇವಾಲಯಕ್ಕೆ ಹೋಗಿ ಅದನ್ನು ಅರ್ಚಕರಿಗೆ ದಾನ ಮಾಡತಕ್ಕಂಥದ್ದು. ಮತ್ತು ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದಲ್ಲಿ ಅತ್ಯಂತ ವಿಶೇಷ ಅಂತಂದರೆ ದೀಪದಾನ. ಒಂದು ಜೊತೆ ದೀಪವನ್ನು, 2 ದೀಪವನ್ನು ತುಪ್ಪವನ್ನು ಹಾಕಿ ಬೆಳಗಿ ಆ ದೀಪವನ್ನು ದಾನ ಮಾಡೋದ್ರಿಂದ, ವಿಶೇಷವಾಗಿ ಶಿವದೇವಾಲಯಕ್ಕೆ ದಾನ ಮಾಡೋದ್ರಿಂದ ಈ ಜ್ಯೋತಿರ್ಭೀಮೇಶ್ವರ ವ್ರತದ ಸಂಪೂರ್ಣ ಪುಣ್ಯಫಲ ನಮಗೆ ಪ್ರಾಪ್ತಿಯಾಗುವಂಥದ್ದು. ಅಂದರೆ ದೀಪದಲ್ಲೂ ಕೂಡ ಈ ತರಹದ್ದೇ ದೀಪ ಕೊಡಬೇಕು ಅಂತ ಎಲ್ಲ ಏನಿಲ್ಲ, ಅಂದರೆ ಆ ಥರದ್ದಿಲ್ಲ. ನಿಮ್ಮ ಶಕ್ತಿಯಾನುಸಾರ ನಿಮಗೆ ಯಾವ ಥರದ ಶಕ್ತಿ ಇದೆಯೋ ಅಂಥವರು ಆ ದೀಪವನ್ನು ದಾನ ಮಾಡಬಹುದು. ಮಣ್ಣಿನ ದೀಪವಾದರೂ ಸರಿ, ಹಿತ್ತಾಳೆ ದೀಪವಾದರೂ ಸರಿ, ಒಟ್ಟಿನಲ್ಲಿ ಚಿಕ್ಕದೋ ದೊಡ್ಡದೋ ಅಥವಾ ಯಾವುದೋ ಪ್ರಮಾಣದಲ್ಲಿರತಕ್ಕಂತಹದ್ದನ್ನು ವಿಶೇಷವಾಗಿ ಶಿವದೇವಾಲಯಕ್ಕೆ ದಾನ ಮಾಡೋದ್ರಿಂದ ನಮಗೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು. ಹೇಗೆ ಜ್ಯೋತಿ ಅಂಧಕಾರವನ್ನು ಅಂದರೆ ಕತ್ತಲೆಯನ್ನು ದೂರ ಮಾಡುತ್ತೋ ಹಾಗೆ ಆ ದೀಪದಾನ ಅನ್ನುವಂಥದ್ದು ನಮ್ಮ ಕಷ್ಟಗಳನ್ನು, ನಮ್ಮ ದುಃಖ ದಾರಿದ್ರ್ಯಗಳನ್ನೆಲ್ಲವನ್ನು ಕೂಡ ನಿವಾರಣೆ ಮಾಡಿ ನಮಗೆ ಸುಖವನ್ನು ಅನುಗ್ರಹಿಸ್ತಕ್ಕಂತಹ ಶಕ್ತಿಯನ್ನು ಹೊಂದಿರುತ್ತೆ. ಹಾಗಾಗಿ ಈ ದೀಪದಾನ ಮಾಡುವಂಥದ್ದು ಅತ್ಯಂತ ವಿಶೇಷವಾಗಿರುವಂಥದ್ದು. ಸರ್, ಇನ್ನು ಈ ಜ್ಯೋತಿರ್ಭೀಮೇಶ್ವರ ವ್ರತಕ್ಕಿರುವಂತಹ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಇದಕ್ಕೆ ಪುರಾಣದ ಹಿನ್ನೆಲೆ ಇದೆ. ಸ್ಕಾಂದ ಪುರಾಣದಲ್ಲಿ ಇದರ ಉಲ್ಲೇಖ ಬರುತ್ತೆ. ಸೌರಾಷ್ಟ್ರ ಅನ್ನತಕ್ಕಂತಹ ಒಂದು ರಾಷ್ಟ್ರದಲ್ಲಿ ವಜ್ರಬಾಹು ಅನ್ನುವಂತಹ ಒಬ್ಬ ರಾಜ ಆಳ್ತಾ ಇರತಕ್ಕಂಥದ್ದಿರುತ್ತೆ. ಆ ರಾಜ ಅತ್ಯಂತ ಯಶಸ್ವಿಯಾಗಿ ತನ್ನ ರಾಜ್ಯಭಾರವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆತನಿಗೆ ಒಬ್ಬ ಮಗ ವೈಜಯಶೇಖರ ಎಂಬುದಾಗಿ ಆತನ ಹೆಸರು. ಆತನು ಕೂಡ ಅತ್ಯಂತ ವಿದ್ಯಾವಂತನಾಗಿರ್ತಾನೆ. ಎಲ್ಲ ರೀತಿಯ ಯುದ್ಧ ಕಲೆಗಳನ್ನೆಲ್ಲವನ್ನು ಕೂಡ ಕರಗತ ಇರುವಂಥವನಾಗಿರ್ತಾನೆ. ಆತ ಯೋಗ್ಯ ವಯಸ್ಕನಾದಾಗ ಮಹಾರಾಜ ನಿಶ್ಚಯವನ್ನು ಮಾಡ್ತಾನೆ, ಈತನಿಗೆ ವಿವಾಹವನ್ನು ಮಾಡಬೇಕು ಎಂಬುದಾಗಿ. ವಿವಾಹದ ಸಂಕಲ್ಪವನ್ನು ಮಾಡಿ ಎಲ್ಲ ಕಡೆಯಲ್ಲಿ ಯೋಗ್ಯ ವಧುವಿಗೋಸ್ಕರವಾಗಿ ಹುಡುಕಾಟ ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ರಾಜಕುಮಾರನ ಮೃತ್ಯು ಆಗತ್ತೆ. ಆತ ಮರಣವನ್ನು ಹೊಂದುತ್ತಾನೆ. ಆದರೆ ಈ ಮಹಾರಾಜ ದಂಪತಿಗಳಿಗೆ ಆತನಿಗೆ ವಿವಾಹವನ್ನು ಮಾಡಿಯೇ ಆತನ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಎಂಬುದಾಗಿ ಆಸೆಯಾಗತ್ತೆ.
ಆಗ ಆ ಮಹಾರಾಜ ತನ್ನ ರಾಜ್ಯದಲ್ಲಿ ಡಂಗುರವನ್ನು ಸಾರಿಸ್ತಾನೆ. ಮೃತನಾದಂತಹ ತನ್ನ ಮಗನಿಗೆ ಯಾರು ಕನ್ಯಾದಾನವನ್ನು ಮಾಡ್ತಾರೋ ಅಂಥವರಿಗೆ 1,00,000 ಚಿನ್ನದ ನಾಣ್ಯವನ್ನು ಕೊಡುತ್ತೇನೆ ಎಂಬುದಾಗಿ ರಾಜ್ಯದಾದ್ಯಂತ ಡಂಗುರವನ್ನು ಸಾರಿಸ್ತಾನಂತೆ. ಅದೇ ಸಮಯದಲ್ಲಿ ಮಾಧವ ಶರ್ಮ ಎಂಬಂತಹ ಒಬ್ಬ ಬ್ರಾಹ್ಮಣ ಆ ಡಂಗುರ ಸಾರುವುದನ್ನು ಕೇಳಿಸ್ಕೊಳ್ತಾನೆ. ಆತನಿಗೆ 9 ಜನ ಗಂಡು ಮಕ್ಕಳು, 5 ಜನ ಹೆಣ್ಣು ಮಕ್ಕಳು. ಅತ್ಯಂತ ಕಡು ಬಡತನ. ಆತ ಅತ್ಯಂತ ವಿದ್ಯಾವಂತನಾದರೂ ಕೂಡ ತನ್ನ ಸಂಸಾರವನ್ನು ನಿಭಾಯಿಸ್ತಕ್ಕಂಥದ್ದು ಆತನಿಗೆ ಅತ್ಯಂತ ಕಷ್ಟವಾಗಿರುತ್ತೆ. ಮಕ್ಕಳ ಹಸಿವೆಯನ್ನು ನೀಗಿಸುವಂಥದ್ದು ಕೂಡ ಆತನಿಗೆ ಕಷ್ಟವಾಗಿರುತ್ತೆ. ಅಂಥ ಸಮಯದಲ್ಲಿ ಈ ಸುದ್ದಿಯನ್ನು ಕೇಳಿ ಆತನಿಗೆ ಆನಂದವಾಗುತ್ತಂತೆ. ಆತ ತನ್ನ ಪತ್ನಿ ಸುಶೀಲೆಯಲ್ಲಿ ಬಂದು ಹೇಳ್ತಾನಂತೆ, ತಮ್ಮ ಒಂದು ಮಗಳನ್ನು ಮೃತನಾದಂತಹ ರಾಜಕುಮಾರನಿಗೆ ಕೊಟ್ಟು ವಿವಾಹ ಮಾಡೋಣ, ತಮ್ಮ ಬಡತನವಾದರೂ ನೀಗುತ್ತೆ ಎಂಬುದಾಗಿ ಆತ ತನ್ನ ಪತ್ನಿಯಲ್ಲಿ ಹೇಳಿದಾಗ ಮೊದಲು ಆಕೆ ನಿರಾಕರಿಸ್ತಾಳಂತೆ. ಆದರೆ ತಮ್ಮ ಬಡತನ ನೆನಪಾದಾಗ ಆಕೆ ಅದನ್ನು ಒಪ್ಪಿಕೊಳ್ತಾಳೆ. ಆಗ ಆ ಮಾಧವ ಶರ್ಮ ಮಹಾರಾಜನಲ್ಲಿ ಹೋಗಿ ತನ್ನ ಮಗಳನ್ನು ಮೃತ ರಾಜಕುಮಾರನಿಗೆ ವಿವಾಹ ಮಾಡಿಕೊಡುವುದಾಗಿ ಮಾತನ್ನು ಕೊಡ್ತಾನೆ. ಶಾಸ್ತ್ರೋಕ್ತ ವಿಧಿವಿಧಾನದಲ್ಲಿ ಮೃತನಾದಂತಹ ರಾಜಕುಮಾರನಿಗೆ ಈ ಬ್ರಾಹ್ಮಣನ ಮಗಳನ್ನು ವಿವಾಹ ಮಾಡಿಕೊಡ್ತಾರೆ. ಆಕೆ ಶಿವಭಕ್ತೆ. ಆ ದಿವಸ ವಿವಾಹ ಸಂಸ್ಕಾರವನ್ನೆಲ್ಲ ಮುಗಿಸಿ ಮುಂದಿನ ಹಂತ ಶವ ಸಂಸ್ಕಾರ. ಹಾಗಾಗಿ ಅವರು ಎಲ್ಲರೂ ಸೇರಿ ಸ್ಮಶಾನಕ್ಕೆ ಹೋಗ್ತಾರೆ. ಚಿತೆಯಲ್ಲಿ ಮೃತನಾದಂತಹ ವೈಜಯಶೇಖರನನ್ನು ಮಲಗಿಸಿಡ್ತಾರಂತೆ. ಆಗ ಇನ್ನೇನು ಅಗ್ನಿಸ್ಪರ್ಶವನ್ನು ಮಾಡಬೇಕು, ಇವಳ ಕೈಯಲ್ಲಿ, ಬಾಲಕಿಯ ಕೈಯಲ್ಲಿ ಅಗ್ನಿಸ್ಪರ್ಶವನ್ನು ಮಾಡಿಸಬೇಕು ಅಂತ ತೀರ್ಮಾನ ಮಾಡ್ತಾರೆ. ಇನ್ನೇನು ಅಗ್ನಿಸ್ಪರ್ಶ ಮಾಡುವಂತಹ ಸಮಯ. ಆಗ ಧಾರಾಕಾರವಾದಂತಹ ಮಳೆ ಸುರಿಯುತ್ತಂತೆ. ಎಲ್ಲ ಕಡೆಯಲ್ಲಿ ಸುತ್ತಲೂ ಎಲ್ಲ ಜಲ ಆವರಿಸುತ್ತೆ. ಆಗ ಎಲ್ಲರೂ ಕೂಡ ಅವರವ್ರ ಮನೆಗೆ ಹೋಗ್ತಾರಂತೆ. ಆದರೆ ಆಕೆ, ಆ ಬಾಲಕಿ ಅಲ್ಲಿಯೇ ಇರ್ತಾಳಂತೆ. ಶಿವನಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ತಾಳಂತೆ. ನೀನು ಮೃತ್ಯುಂಜಯ, ಮೃತರಾದಂತಹ ಮನುಷ್ಯರಿಗೆ ಮತ್ತೆ ಜೀವವನ್ನು ಕೊಟ್ಟಂಥವನು. ನಾನು ನಿನ್ನ ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇನೆ, ನನ್ನ ಪತಿಯನ್ನು ಬದುಕಿಸಿಕೊಡಬೇಕು ಎಂಬುದಾಗಿ ಆಕೆ ಪ್ರಾರ್ಥನೆಯನ್ನು ಮಾಡ್ತಾಳೆ. ಪರಿಪರಿಯಾಗಿ ಪ್ರಾರ್ಥಿಸ್ತಾಳಂತೆ. ಶಿವನಾಮವನ್ನು ಮತ್ತೆ ಮತ್ತೆ ಪಠಿಸ್ತಾಳೆ. ಆಕೆಯ ಭಕ್ತಿಗೆ ಮೆಚ್ಚಿದಂತಹ ಪರಶಿವ ಪಾರ್ವತಿಯ ಸಹಿತನಾಗಿ ಪ್ರತ್ಯಕ್ಷನಾಗ್ತಾನಂತೆ. ಆಗ ಈ ಒಂದು ಬಾಲಕಿಯ ಬಿನ್ನಹವನ್ನು ಕೇಳಿ ಆಕೆಗೆ ಅಭಯವನ್ನು ಕೊಡ್ತಾನೆ. ನಿನ್ನ ಪತಿಯನ್ನು ಬದುಕಿಸಿಕೊಡ್ತೇನೆ ಎಂಬುದಾಗಿ ಅಭಯವನ್ನು ಕೊಟ್ಟು, ಆಗ ಈ ಪತಿ ಸಂಜೀವಿನಿ ವ್ರತ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಎಂಬುದಾಗಿ ಯಾವುದನ್ನು ಕರಿತೇವೋ, ಸಾಕ್ಷಾತ್ ಪರಶಿವ ಆ ಬಾಲಕಿಗೆ ಅದನ್ನು ಉಪದೇಶವನ್ನು ಮಾಡ್ತಾನೆ, ವಿಧಿವಿಧಾನಗಳನ್ನು ಉಪದೇಶ ಮಾಡ್ತಾನಂತೆ. ಆಗ ಆ ಬಾಲಕಿ ಆ ಸ್ಮಶಾನದಲ್ಲಿದ್ದಂತಹ ಆಲದ ಮರದ ಹಾಲಿನಿಂದ ಎಣ್ಣೆಯನ್ನಾಗಿ ಮಾಡ್ತಾಳಂತೆ. ಆ ಆಲದ ಮರದ ನಾರನ್ನೇ ಬತ್ತಿಯಾಗಿ ಮಾಡಿ ಮಣ್ಣಿನಿಂದ ದೀಪವನ್ನು ಮಾಡಿ ಅಲ್ಲಿ ಜ್ಯೋತಿಯನ್ನು ಬೆಳಗಿಸ್ತಾಳೆ. ಆಲದ ಮರದ ಎಲೆಯನ್ನೇ ತಾಂಬೂಲ ವೀಳ್ಯದಲ್ಲಿಯಾಗಿ ದೇವರಿಗೆ ಅರ್ಪಣೆಯನ್ನು ಮಾಡ್ತಾಳಂತೆ. ಅಲ್ಲಿರತಕ್ಕಂತಹ ಜೇಡಿ ಮಣ್ಣನ್ನು ತೆಗೆದು ಕಡುಬನ್ನಾಗಿ ಮಾಡಿ ಅದನ್ನು ಭಕ್ತಿಪೂರ್ವಕವಾಗಿ ನೈವೇದ್ಯ ಮಾಡ್ತಾಳೆ. 2 ಗೊಂಬೆಯನ್ನು ಮಾಡಿ ಪಾರ್ವತಿ ಪರಮೇಶ್ವರನ ಆರಾಧಿಸ್ತಾಳೆ. ಆಗ ಭಗವಂತನ ಸಂಪೂರ್ಣ ಅನುಗ್ರಹ ಆಕೆಗೆ ಪ್ರಾಪ್ತಿಯಾಗತ್ತೆ. ಆಕೆಯ ಪತಿ ಮೃತನಾಗಿ ಚಿತೆಯ ಮೇಲೆ ಮಲಗಿದ್ದಂಥವನು ನಾವು ಹಾಸಿಗೆಯಿಂದ ನಿದ್ದೆಯಿಂದ ಎದ್ದೇಳುವಂತೆ ಆತ ಎದ್ದು ಕುಳಿತುಕೊಳ್ತಾನಂತೆ. ಈಕೆಗೆ ಪರಮ ಸಂತೋಷವಾಗುತ್ತೆ. ನಡೆದಂಥ ಎಲ್ಲ ಘಟನೆಯನ್ನು ಆತನಿಗೆ ವಿವರಿಸ್ತಾಳೆ. ಆಗ ಇಬ್ಬರಿಗೂ ಸಂತೋಷವಾಗುತ್ತೆ. ಸುತ್ತಲೂ ನೋಡಿದರೆ ಇದ್ದಂತಹ ಯಾವ ಸ್ಮಶಾನವಿದೆಯೋ ಅದು ಹೂದೋಟವಾಗಿರುತ್ತಂತೆ. ಬೆಳಗಾಗ್ತಾ ಇದ್ದ ಹಾಗೆ ಅಲ್ಲಿಗೆ ರಾಜಭಟರು ಬರ್ತಾರೆ. ಅಲ್ಲಿನ ಸ್ಥಿತಿಯನ್ನು ನೋಡಿ ಆನಂದಭರಿತರಾಗ್ತಾರೆ. ಮಹಾರಾಜನಿಗೆ ಈ ಒಂದು ವಿಷಯವನ್ನು ಮುಟ್ಟಿಸ್ತಾರಂತೆ. ಆಗ
ಆ ಮಹಾರಾಜ ಅತ್ಯಾನಂದ ಭರಿತನಾಗಿ ಆ ಕ್ಷಣದಲ್ಲಿಯೇ ಬಡಬಗ್ಗರಿಗೆ ವಸ್ತ್ರದಾನವನ್ನು ಧಾನ್ಯದಾನವನ್ನು ನೆರವೇರಿಸ್ತಾನಂತೆ. ಯಾವ ಮೃತನಾದಂತಹ ತನ್ನ ಮಗನಿಗೆ ಕನ್ಯಾದಾನ ಮಾಡಿದ್ನೋ ಆ ಮಾಧವ ಶರ್ಮನನ್ನು ಕರೆಸಿ ಆತನಿಗೆ ಅನೇಕ ಉಡುಗೊರೆಗಳನ್ನು ಕೊಡ್ತಾನಂತೆ. ಮತ್ತೆ ಬಂದು ಇವರನ್ನು ತನ್ನ ಅರಮನೆಗೆ ಕರೆದುಕೊಂಡು ಹೋಗಿ ವಿಜೃಂಭಣೆಯಿಂದ ಅವರಿಗೆ ಸ್ವಾಗತವನ್ನು ಮಾಡ್ತಾನಂತೆ. ಈ ಪ್ರಕಾರವಾಗಿ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತ ಐತಿಹಾಸವಾದಂತಹ ಪುರಾಣದಿಂದ ಪೂರಿತವಾದಂತಹ ಈ ಒಂದು ಅತ್ಯದ್ಭುತವಾದಂತಹ ಅತ್ಯಂತ ರೋಚಕವಾದಂತಹ ಕಥೆಯನ್ನು ಸತ್ಯಘಟನೆಯನ್ನು ಹೊಂದಿರತಕ್ಕಂಥದ್ದಿದೆ. ಹಾಗಾಗಿ ಯಾರು ಈ ವ್ರತವನ್ನು ಆಚರಣೆ ಮಾಡ್ತಾರೋ ಅಥವಾ ಈ ಒಂದು ಕಥೆಯನ್ನು ಶ್ರವಣ ಮಾಡ್ತಾರೋ ಅಂಥವರ ದುಃಖ ದಾರಿದ್ರ್ಯಾದಿಗಳು ನಿವಾರಣೆಯಾಗುತ್ತೆ. ಯಾವ ವಿಧದಲ್ಲಿ ಮೃತನಾದಂತಹ ಪತಿಯನ್ನು ಆಕೆ ಮತ್ತೆ ಪಡೆದು ಆಕೆ ಸುಮಂಗಲಿಯಾಗ್ತಾಳೆ, ತನ್ನ ವೈಧವ್ಯ ಇತ್ಯಾದಿ ಎಲ್ಲ ಥರದ ಯೋಗದಿಂದ ಆಕೆ ಮುಕ್ತಿಯನ್ನು ಹೊಂದುತ್ತಾಳೆ. ಈ ಪ್ರಕಾರವಾಗಿ ಈ ಕಥೆಯನ್ನು ಕೇಳಿದರೂ ಕೂಡ ಆ ಕಥೆಯನ್ನು ವ್ರತವನ್ನು ಮಾಡಿದಷ್ಟೇ ಪುಣ್ಯ ಫಲಾದಿಗಳು ನಮಗೆ ಪ್ರಾಪ್ತಿಯಾಗತ್ತೆ ಅನ್ನೋದಾಗಿ ಪುರಾಣದ ಇತಿಹಾಸಗಳು ನಮಗೆ ಹೇಳುವಂಥದ್ದಿದೆ. ಹಾಗಾಗಿ ಈ ವ್ರತಕ್ಕೆ ಅತ್ಯಂತ ಮಹತ್ವ, ಅತ್ಯಂತ ವಿಶೇಷವಾಗಿರತಕ್ಕಂಥ ಮಹತ್ವ. ನಾಡಿನಾದ್ಯಂತ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಈ ಒಂದು ವ್ರತವನ್ನು ಆಚರಿಸುವುದಕ್ಕೆ ಅದರ ಹಿಂದಿನ ಈ ಮಹಾತ್ಮೆ ಅತ್ಯಂತ ಮುಖ್ಯ ಕಾರಣ ಎಂಬುದಾಗಿ ನಿಮಗೆ ಗೊತ್ತಾಗುವಂಥದ್ದಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಪತಿ ಸಂಜೀವಿನಿ ವ್ರತಕ್ಕಿರುವಂತಹ ಒಂದು ಮಹಾತ್ಮೆ ಅಂತಲೇ ಹೇಳ್ಬೋದು, ಅಥವಾ ಅದೊಂಥರ ಶಕ್ತಿಯುತವಾದಂತಹ ಒಂದು ವ್ರತಾಚರಣೆ ಅಂತಲೇ ಹೇಳ್ಬೋದು. ಈ ವ್ರತಾಚರಣೆಯ ಒಂದು ಮಹತ್ವ ಹಾಗೂ ಇದನ್ನು ಆಚರಿಸಬೇಕಾದಂತಹ ವಿಧಿ ವಿಧಾನಗಳ ಕುರಿತಾಗಿ ಸಾಕಷ್ಟು ವಿವರವಾಗಿ ಶ್ರೀಯುತ ವೇದಮೂರ್ತಿ ಮಹೇಶ್ ಭಟ್ ಗುರುಗಳು ನಮಗೆ ತಿಳಿಸ್ಕೊಟ್ರು. ಅವರಿಗೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ತಿಳಿಸೋಣ. ನಮಸ್ತೆ. ಹೀಗೆ ಹೆಚ್ಚಿನ ಕಾರ್ಯಕ್ರಮಗಳಿಗಾಗಿ ಅಥವಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.